ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಇದು ಅಮಾವಾಸ್ಯೆ ದಿನದ ವ್ಲಾಗ್. ಅಂದರೆ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ಲೇಟ್ ಆಯಿತು. ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಗಿಬಿಡ್ತು. ನನ್ನ ಮಗ ನೋಡ್ರಿ ಇಲ್ಲೇ ಸ್ವಲ್ಪ ಹಾಲು ಹಾಕ್ಕೊಟ್ಟಿದ್ದೆ, ಹಾಲು ಬಿಸ್ಕಿಟ್ ತಿನ್ಕೊಂತಾನೆ. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ್ದೆ. ಅಮಾವಾಸ್ಯೆದ ಪೂಜೆ, ಮನೆಯೆಲ್ಲ ನೆಲ ಒರೆಸಿ ಕಸ ಹೊಡೆದು ಎಲ್ಲ ಪೂಜೆ ಎಲ್ಲ ನೀಟಾಗಿ ಪೂಜೆ ಮಾಡಿದೆ. ಬಟ್ ಹೂವು ಇರಲಿಲ್ಲ, ಮತ್ತೇನು ಅಂತಂದು ಹಂಗೆ ಪೂಜೆ ಮಾಡಿದೆ. ಹೂವು ಇರಲಿಲ್ಲ ಅಂದ್ರೆ ನಾ ಆಗೋದಿಲ್ಲ ನೋಡಿರಿ. ಮತ್ತು ಅಮಾವಾಸ್ಯೆ ಐತಂತ ನಂಗೆ ಹಿಂದಿನ ದಿನ ಗೊತ್ತೇ ಇಲ್ಲ, ಲಕ್ಷಣ ಆಗಿಲ್ಲ. ಇಡ್ಲಿ ಮಾಡಿಬಿಟ್ಟಿನಿ, ಅಂದರೆ ಇಡ್ಲಿಗೆ ಹಾಕಿದ್ದೆ ನಾನು. ಆಮೇಲೆ ಮತ್ತು ಇನ್ನೇನು ಮಾಡಬೇಕು, ಹೋಳಿಗೆ ಮಾಡ್ಬೇಕಂದ್ರೆ ಇವೆಲ್ಲ ಮಕ್ಕಳು ಕರ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೂ ಆಗುತ್ತೆ. ಅದಕ್ಕೆ ನಾನು ಹೋಳಿಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ನೈಟ್ ಸ್ವಲ್ಪ ಶಿರಾ ಮಾಡಿದ್ವಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು. ವಿಡಿಯೋನ ಕೊನೆ ತನಕ ನೋಡಿರಿ. ಇಡ್ಲಿ ಮಾಡೋಕ್ಕಿಟ್ಟು ಸಾಂಬಾರು ಮಾಡಿ ನನ್ನ ಮಗಳು ಎದ್ದು ಬಂದು, ನನ್ನ ಮಗಳು ಕುಂತಿದ್ಲಂತಂದು ಅವ್ರ ಅಣ್ಣ ನೋಡ್ರಿ ಹಾಲು ಬಾಟ್ಲಿಗೆ ಹಾಕ್ಕೊಟ್ಟಿದ್ದೆ. ಆಕೆಗೆ ಕುಡ್ಸಾಕೊಂತಾನೆ. ಆಕೆಗೆ ಎಷ್ಟು ಕುಡಿಸ್ತಾನೋ ಏನೋ ಕೆಳಗೆ ಬೀಳಿಸ್ತಾನೆ ಅವನು. ಅವನಿಗೂ ರೆಡಿ ಮಾಡಿದ್ದೆ ಶಾಲೆಗೆ ಹೋಗೋಕೆ, ಅಂಗನವಾಡಿಗೆ ಹೋಗೋಕೆ. ಅವನು ರೆಡಿಯಾಗಿ ಕುಂತ ಹಾಯ್ ಮಾಡ್ತಾನೆ ನೋಡ್ರಿ. ಟೈಮ್ ಇವಾಗ 10:30 ಆಗೈತಿ. ನನ್ನ ಮಗನೂ ಅಂಗನವಾಡಿಗೆ ಹೋದ, ನನ್ನ ಮಗಳು ಮಲ್ಕೊಂಡ್ಲು. ಇವಾಗ ನಂಗೆ ಸ್ವಲ್ಪ ರಿಲೀಫ್ ಅನ್ಸಾದೈತೆ ನೋಡ್ರಿ. ಯಪ್ಪ, ಅವ್ರನ್ನ ಕಳಿಸೋ ಮಟ್ಟ ಅಂದ್ರೆ ನನಗಂತೂ ತಲೆ ಕೆಟ್ಟು ಹೋಗ್ಬಿಡ್ತೈತಿ. ನನ್ನ ಮಗಗೆ ಸ್ನಾನ ಮಾಡಿಸ್ಬೇಕು, ನಾಷ್ಟ ಮಾಡಿಸ್ಬೇಕು ಬೆಳಗ್ಗೆ ಎದ್ದು. ಮತ್ತು ಅವಂದ್ರೆ ಕಿರಿ ಮಾಡ್ತಿರ್ತಾನೆ. ಮತ್ತು ನಮ್ಮ ಮನೆಯವ್ರಿಗೂ ಡಬ್ಬಿ ರೆಡಿ ಮಾಡಬೇಕು. ಅವ್ರು ಇವತ್ತು ಲಘು ಹೋದರು, ಯಾಕಂದರೆ ಜಿಮ್ಮಿಗೆ ಹೋಗಿ ಅಲ್ಲೇ ಅಂಗಡಿಗೆ ಹೋದರು. ಬಾ ಅಂತ ಹೇಳಿದೆ, ರೆಡಿ ಮಾಡಿಟ್ಟಿರ್ತೀನಿ. ಬಂದು ಇಡ್ಲಿ ಸಾಂಬಾರು ಮಾಡಿದ್ನಲ್ಲ ತೊಗೊಂಡು ಹೋಗಂತ ಹೇಳಿದೆ. ಅವರು ಇಲ್ಲ 11:30ಗೆ ಬರ್ತೀನಿ ಅಂತ ಹೇಳ್ಯಾರ. ಸೊ ನೋಡಬೇಕು, 11:30ಗೆ ಬರ್ತೀನಿ ಅಂತ ಹೇಳ್ಯಾರ. ನಾನು ಇನ್ನೂ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಬೇಕು ಫ್ರೆಂಡ್ಸ್. ಇವಾಗ ಇಡ್ಲಿ ಸಾಂಬಾರು ಮಾಡಿದ್ನಲ್ಲ, ಅಡುಗೆ ಕೆಲಸ ಅಂತೂ ಮುಗಿದು ಹೋಯ್ತು. ಏನು ಇವಾಗ ಅಡುಗೆ ಮನೆ ಕಡೆ ಹೋಗಂಗಿಲ್ಲ. ಸ್ವಲ್ಪ ಕ್ಲೀನ್ ಮಾಡಿ ಬಟ್ಟೆ ಒಂದು ವಾಶ್ ಮಾಡಿಬಿಟ್ರೆ ಇವತ್ತಿನ ಕೆಲಸ ಫಿನಿಶ್ ಆಯಿತು. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. 10:30 ಆಯ್ತಲ್ಲ, ನಾಷ್ಟ ಮಾಡಿ ಬಟ್ಟೆ ಹೋಗ್ಬಿಡ್ತೀನಿ. ನನ್ನ ಮಗಳು ಮಲ್ಕೊಂಡಾಳ. ಆಕೆ ಮಲ್ಕೊಂಡಾಗ ನನಗೆ ಕೆಲಸ ಆಗ್ತಾವೆ, ಇಲ್ಲ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ಮತ್ತು ಫ್ರೆಂಡ್ಸ್, ನಿನ್ನೆ ಲೈವ್ ಬಂದಿದ್ದೆ. ಎಲ್ಲರೂ ಭಾಳ ಚಂದ ಮಾತಾಡಿದ್ರಿ, ನನಗಂತೂ ಭಾಳ ಖುಷಿ ಆಯಿತು. ಇನ್ಮೇಲಿಂದ ಡೈಲಿ ಅಥವಾ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಲೈವ್ ಬರ್ತೀನಿ. ಬರ್ರಿ ಮಾತಾಡೋಣ, ಮಾತುಕತೆ ಚಲೋ ಅನಿಸ್ತೈತಲ್ಲ. ಸೊ ಅದಕ್ಕೆ ಮನೆಯೊಳಗೆ ಯಾರು ಇದ್ರೆ ನನಗೆ ಅಷ್ಟು ಮಾತಾಡೋಕ್ಕೆ ಸರಿ ಅನ್ಸಂಗಿಲ್ಲ. ಯಾರೂ ಇಲ್ಲ ಅಂದ್ರೆ ಲೈವ್ ಬರ್ಬೋದು. ಈವ್ನಿಂಗ್ ಟೈಮ್ ಮತ್ತು ನನ್ನ ಮಕ್ಕಳು ಇದ್ರಾಗ ಅವರು ಆವಾಜ್ ಮಾಡ್ತಿರ್ತಾರೆ. ಅದಕ್ಕೆ ಒಂದು ಲಾಸ್ಟ್ ಉಳಿದಿತ್ತು ಫ್ರೆಂಡ್ಸ್, ಹಾಕಿಬಿಟ್ಟೆ. ಅದೊಂದು ಖಾಲಿ ಉಳಿತು, ಇದಷ್ಟೇ ಉಳಿದಿತ್ತು ಹಿಟ್ಟು. 2 ಟ್ರಿಪ್ ಮಾಡೀನಿ ನಾನು. ಸೊ ಇವಾಗ ಇದನ್ನು ಇಟ್ಬಿಡ್ತೇನೆ. ಇಲ್ಲಿ ನೀರು ಕುದಿಯಾತವ. ಇದ್ರಾಗ ನೋಡಿರಿ ಹುಣಸೆಹಣ್ಣು ಹಾಕಬೇಕು. ಅಂದ್ರೆ ಈ ಪಾತ್ರೆ ಏನಿತ್ತಲ್ಲ, ಕಲರ್ ಏನಾಗ್ತೈತೆ, ಅದು ನೀರು ಕುದ್ದು ಒಂಥರ ಕಲರ್ ಆಗಿಬಿಟ್ಟಿರ್ತೈತಿ. ಈ ಹುಣಸೆಹಣ್ಣು ಹಾಕಿದ್ರೆ ಅದೇನು ಕಲರ್ ಆಗಂಗಿಲ್ಲ, ಅಷ್ಟು ಕ್ಲೀನಾಗಿ ಇರ್ತೈತಿ. ಸೊ ಬರೀ ಇದೊಂದು ಇಟ್ಬಿಡ್ತೀನಿ. ಇವಾಗ ಕುಕ್ ಆಗಿಬಿಡ್ಬೇಕು ಜಲ್ದಿನ. ಇವತ್ತಿನ ಕೆಲಸ ಮುಗಿತು. ಅಡುಗೆ ಮನೆ ಡ್ಯೂಟಿ ಖತಮ್. ಅನ್ನ ಸಾಂಬಾರು ಮಾಡೀನಿ. ಸೊ ಇದನ್ನು ರೆಡಿ ಆಯಿತು. ಇದೊಂದು ರೆಡಿ ಆಗಿಬಿಟ್ರೆ ಮುಗೀತು ನೋಡ್ರಿ. ಬಟ್ಟೆ ಒಂದು ವಾಶ್ ಮಾಡ್ತೀನಿ ಅಷ್ಟೇ. ನಾನು ಇವಾಗ ನಾಷ್ಟ ಮಾಡಬೇಕು. ಏನು ಮಾಡತ್ತೀನಿ? ನೀನು ಅರ್ಬಿ ಕಿತ್ತಾಕತ್ತೇನ? ಲೇ ಶ್ರೀ, ಏಯ್ ಚೀ ಚಡ್ಡಿ ಹಾಕೊಂಡಿಲ್ಲ, ಚಡ್ಡಿ ಹಾಕೊಂಡಿಲ್ಲ. ಚಡ್ಡಿ ದಿನ ಇದ ಕೆಲಸಕ್ಕಿಂತ ಬರೀ ಅರ್ಬಿ ಕಿತ್ತೋದು. ನೀನು ನೋಡ್ಬೇಕಿಲ್ಲ ಅಭಿ, ನೀ ಯಾಕೆ ಅರ್ಬಿ ಕಿತ್ತೋದು ನೋಡ್ಕೊಂಡಿದ್ದೇನ? ಹಾಂ, ನೀ ಬೈಬೇಕಿಲ್ಲಕ್ಕೀಗೆ, ಕರ್ಕೋಬೇಕಿಲ್ಲಕ್ಕೀಗೆ. ಹಾಂ, ಮಸ್ತ್ ಅದೇ ಬಿಡು. ಏಯ್ ಹೇಳಿ ಕರ್ಕೋಬೇಕಿಲ್ಲಕ್ಕೀಗೆ. ನೋಡಲ್ಲ ಹೆಂಗಿತ್ತ ನೋಡಕ್ಕೆ ಎಲ್ಲ. ಶ್ರೀ ಬಿಡು, ಶ್ರೀ ಬಂಗಾರು. ಅಣ್ಣ ತಂಗಿ ನೋಡ್ರಿಲ್ಲೇ ಮಸ್ತಾಗಿ ಆಟ ಆಡ್ಕೊಂಡು ಕುಂತಾರ. ಅದು ಅಂಗನವಾಡಿ ಒಳಗೆ ಮಿಲೆಟ್ ಲಡ್ಡು ಅಂತಂದು ಪೌಡರ್ ಕೊಟ್ಟಿದ್ರು, ಅದನ್ನು ಹಿಡ್ಕೊಂಡು ಕುಂತಿದ್ದೆ ಅವನು. ಅದಕ್ಕೆ ಅದನ್ನು ಬಡಿಯಾಕೆ ಕುಂತಿದ್ದ. ಅಕ್ಕಿ ನೋಡ್ರಿ ನಗಾಕೆ ಕುಂತಿದ್ಲು ಜೋರಾಗಿ. ಇಬ್ಬರು ಹಿಂಗೆ ಆಟ ಆಡಕ್ಕೆ ಕುಂತಿದ್ರು. ಎಷ್ಟು ಚಂದ ನಗಾತಿದ್ಲು ನೋಡ್ರಿ. ಅಕ್ಕಿ ನನಗೆ ಭಾಳ ಇಷ್ಟ ಆಗತ್ತಿತ್ತು. ನಾನು ಅದನ್ನು ನೋಡ್ಕೊಂತ ಸುಮ್ಮನೆ ವಿಡಿಯೋ ಶೂಟ್ ಮಾಡಾಕಿದ್ದೆ. ಆಟ ಆಡ್ತಾರೆ ನೋಡಿ ನನ್ನ ಮಕ್ಕಳಿಬ್ರು. ಖುಷಿ ಆಗ್ತೈತಿ ನೋಡೋಕೆ. ನಾನು ಇವಾಗ ಕಸ ಹೊಡಿಯತ್ತಿದ್ದೆ, ಕಸ ಹೊಡಿಬೇಕು.
ಬಾಂಡೆ ತೊಳೆಯೋದೈತಿ, ಬಾಂಡೆ ತೊಳಿಬೇಕು. ಇಡ್ಲಿ ಮಾಡಿದ್ರೆ ಇಷ್ಟು ಬಾಂಡೆ ಬೀಳ್ತಾವೆ ನೋಡ್ರಿ, ಒಂದು ತೆಕ್ಕಿ ಬಾಂಡೆ ಆಗಿಬಿಟ್ಟವು. ನನಗಂತೂ ತಲೆ ಹಾಫ್ ಆಗಿಬಿಟ್ಟೈತಿ, ಇಷ್ಟು ಬಾಂಡೆ ಅದಾವಲ್ಲಪ್ಪ ಅಂತೇಳಿ ಬಾಂಡೆ ತೊಳೆದಿದ್ದೆ. ಅದ್ರಾಗ ಏನರ ನಾ ಇವತ್ತು ಹೋಳ್ಗೆ ಗಿಳಿಗೆ ಮಾಡಿದ್ದೆ ಅಂದ್ರೆ ಅಬ್ಬಾ ನಾನು ಪಿಕ್ಚರ್ ಬಿಟ್ಟು ಹೋಗ್ಬಿಡ್ತಿತ್ತು ಇವತ್ತು. ಇಡೀ ದಿನ ಬಾಂಡೆ ತಿಕ್ಕೊಂತ ಕುಂತ್ಬಿಡ್ತಿದ್ದೆ ಅನ್ನಿಸ್ತೈತಿ ನಾನು. ಅದಕ್ಕೆ ಬಾಂಡೆ ಭಾಳ ಹಾಕೋ ಅಂತಂದು ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಹೋಳ್ಗೆ ಗಿಳಿ ಏನು ಮಾಡೋಕ್ಕೆ ಹೋಗಲಿಲ್ಲ, ರಂಬ್ರಾಡಿ ಮಾಡೋಕ್ಕೆ ಹೋಗಲಿಲ್ಲ. ನೈಟ್ ಸ್ವಲ್ಪ ಶೀರಾ ಮಾಡಿಕೊಂಡು ದೇವ್ರಿಗೆ ಎಡೆ ಮಾಡಿದ್ರೆ ಆಯ್ತು ಅಂತಂದು ಸಾಯಂಕಾಲ ಸುಮ್ಮನಾಗಿದ್ವಿ. ಬೆಳಗ್ಗೆನೇ ಶಿರಾ ಮಾಡ್ಬೋದಾಗಿತ್ತು, ಬಟ್ ನಾನು ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಬಾಂಡೆ ತೊಳ್ಕೊಳತ್ತಿದ್ದೆ. ಮತ್ತು ನಿಮ್ಮ ಮುಂದೆ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು, ಖುಷಿಯಾಗಿರುವಂಥ ವಿಚಾರ ಅದೇನು ಅಂತಂದ್ರೆ ಹೇಳ್ತೀನಿ. ಈಗ ನೋಡಿರಿ ಹೇಳ್ತಾ ಹೋಗ್ತೀನಿ. ನಾನೊಂದು ರಾಯರ ಪೂಜೆ ಮಾಡೋಕ್ಕೆ ಒಂದು ವ್ರತ ಮಾಡಿದ್ದೆ. 7 ದಿನ ಮಾಡಿದ್ದೆ, ಅಂದರೆ 7 ಗುರುವಾರ ಮಾಡಬೇಕು ಅದನ್ನು ವ್ರತನ. ನಾವೇನು ಅಂದ್ಕೊಂಡು ಮಾಡ್ತೀವಿ ನೋಡ್ರಿ, ಅದು ಹಾಗೆ ಆಗುತ್ತೆ. ರಾಯರನ್ನ ನಂಬಿ ಕೆಟ್ಟವರಿಲ್ಲ, ಹಂಗಾಗೈತಿ. ನಾನು ಫಸ್ಟ್ ರಾಯರನ್ನ ಅಷ್ಟು ಪೂಜೆ ಮಾಡ್ತಿದ್ದಿಲ್ಲ, ಬಟ್ ಆ ವ್ರತ ಮಾಡಿದ ಮೇಲೆ ನಾನು ಬರೀ 5 ವ್ರತ ಮಾಡೀನಿ. ಆವಾಗ್ಲೇ ನನಗೆ ರಾಯರು ಒಂದು ಒಳ್ಳೆ ಏನದು ನಾನು ಬೇಡ್ಕೊಂಡಿದ್ದು ನಡೆಸಿ ಕೊಟ್ಟಾರ. ಸೊ ನಂಗೆ ಭಾಳ ಖುಷಿ ಆಗ್ತದೆ. ನಾನು ಏನು ಅಂದ್ಕೊಂಡಿದ್ದೆ ನೋಡ್ರಿ, ಅದು ಆಗಿದ್ದಕ್ಕೆ ಭಾಳ ಖುಷಿ ಆಯ್ತು. ಸೊ ನಿಮ್ಮ ಮನೆಯೊಳಗೆ ನಿಮಗೂ ಏನಾದರೂ ಕಷ್ಟಗಳಿದ್ರೆ, ಏನಾದರೂ ನೀವು ಅಂದ್ಕೊಂಡಿರೋದು ಆಗ್ತಾನೆ ಇಲ್ಲಪ್ಪ ಏನೋ ಅಂತಂದು ಅಂದ್ಕೊಳತ್ತಿದ್ರೆ, ರಾಯರ್ದು ಈ ವ್ರತ ಮಾಡಿರಿ, ನಿಜವಾಗ್ಲೂ ಅದು ವ್ರತ ಕರೆಕ್ಟ್ ಆಗ್ತೈತಿ. ನೀವು ಅಂದ್ಕೊಂಡಿದ್ದು ಹಾಗೆ ಆಗ್ತೈತಿ. ಸ್ವಲ್ಪ ಟೈಮ್ ಹಿಡಿತೈತಿ, ಬಟ್ ಒಂದು ಸತಿ ಆಗಂಗಿಲ್ಲ. 7 ಗುರುವಾರ ಮಾಡ್ಬೇಕು ನಾವು ಅದನ್ನು ಕರೆಕ್ಟಾಗಿ. ಅದು ಏನೇನೈತೆ ನೋಡ್ರಿ ಅದನ್ನೆಲ್ಲ ಮಾಡಿದ್ರೆ ಹಾಗೆ ಆಗುತ್ತೆ. ವ್ರತ ಹೆಂಗೆ ಮಾಡೋದಂತ ನಿಮ್ಗೇನಾದರೂ ಬೇಕಿತ್ತು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ, ನಾನು ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನನ್ನ ಮಗ ಅಂಗನವಾಡಿಗೆ ಹೋಗ್ತಾನಲ್ಲ, ಮಿಲ್ಲೆಟ್ ಲಡ್ಡು ಕೊಟ್ಟಿದ್ರೆ ಅದರದ್ದು ಪೌಡರ್. ಸೊ ಅದನ್ನು ಅವ್ರಿಗೆ ಮಾಡಿ ಉಂಡೆ ಮಾಡಿ ಕೊಡು ಅಂತ ಕುಂತಿದ್ದೆ. ಅದಕ್ಕೆ ಹಂಗೆ ಉಂಡೆ ಮಾಡಿ ಕೊಡಕತ್ತಿದ್ದೆ. ಅದನ್ನು ಹೆಂಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಗೌರ್ಮೆಂಟಿಂದ ನಮ್ಗೆ ಏನೋ ಒಂದು ಕೊಡಾತಾರ ಅಂದ್ರೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕ್ರಿ. ಇಲ್ಲಿ ನೋಡಿರಿ, ನಾವು ನಾರ್ಮಲಾಗಿ ಹೆಂಗೆ ರೊಟ್ಟಿ ಹಿಟ್ಟು ನಾದ್ತೀವಲ್ರಿ, ಹಂಗೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ತೊಗೊಂಡು ಇದ್ರ ಉಂಡೆ ಒಳಗೆ ಹಾಕ್ಕೊಂಡು ಮಿದ್ಕೋಬೇಕು, ಈ ಕೈ ಒಳಗೆ ನಾದ್ಕೋಬೇಕು. ನಾವು ಎಷ್ಟು ಚಲೋ ಹೊತ್ತಂಗೆ ನಾದ್ಕೋತೀವಿ, ಇದು ಸಾಫ್ಟ್ ಬರ್ತೈತಿ, ಫುಲ್ ಬೆಣ್ಣೆ ಥರ ಸಾಫ್ಟ್ ಆಗುತ್ತೆ. ನಿಮ್ಗೆ ಕೈ ಒಳಗೆ ಮುಟ್ಟಿದ್ರೆ ಗೊತ್ತಾಗ್ತೈತಿ ಅದೆಷ್ಟು ಸಾಫ್ಟ್ ಆಗೈತಿ ಅಂತಂದು. ಆವಾಗ ಇದನ್ನು ಲಡ್ಡು ಥರ ಮಾಡಿ ಮಕ್ಳಿಗೆ ಕೊಟ್ಬಿಟ್ರೆ ಶಕ್ತಿ ಇರ್ತೈತಿ. ಇದ್ರೊಳಗೆ ಏನೇನು ಇರ್ತೈತಿ ಅಂದ್ರೆ ಅಕ್ಕಿ, ಬೇಳೆ, ಮತ್ತು ಗೋಧಿ, ಬೆಲ್ಲ, ಸೋಯಾ, ರಾಗಿ ಎಲ್ಲನೂ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಸೂರ್ಯಕಾಂತಿ ಎಣ್ಣೆ ಕೊಟ್ಟಿರ್ತಾರೆ ಇದ್ರೊಳಗೆ. ಸೊ ಮಕ್ಕಳ ಹೆಲ್ತ್ಗೆ ಒಳ್ಳೇದು. ಬೆಳಗ್ಗೆ ಹೋದ ತಕ್ಷಣ ಒಂದು ಕೊಡ್ತಾರೆ ಇದನ್ನು ಅಂಗನವಾಡಿ ಒಳಗೆ. ಸೊ ಸಣ್ಣವರಿದ್ದಾಗ ನಮಗೂ ಕೊಡ್ತಿದ್ರು ಹಳ್ಳಿಟ್ಟುಂಡಿ ಅಂತಂದು. ನಮಗಿನ್ನೂ ನೆನಪೈತಿದೆ, ನಾನು ತಿಂತಿದ್ದೇನೆ ಎಲ್ಲ ಚೆಲ್ಲಿ ಬಿಡ್ತಿದ್ದೆ. ಸೊ ಅದನ್ನು ಹಂಗೆ ಮಾಡೋದು ನೋಡಿರಿ. ಈ ಕಡೆ ನೋಡಿರಿ, ಇಲ್ಲಿ ನೈಟ್ ಅಡುಗೆ ಮಾಡ್ಕೊಳಕ್ಕೆ ಬಂದ್ವಿ. ಇಲ್ಲಿ ಬಜ್ಜಿ ಮಾಡ್ಬೇಕಂತಂದ್ರೆ ಉಳ್ಳಾಗಡ್ಡಿನ ಹೆಚ್ಚಿ ಇಟ್ಕೊಂಡೇನ್ರಿ, ಅಂದ್ರೆ ಬಜ್ಜಿ ಮತ್ತು ಶೀರಾ ಮಾಡ್ಬೇಕಂತಂದು ನನ್ನ ಮಗಳಿಗೆ ಇಲ್ಲೇ ಸಜ್ಕ ಮಾಡಾಕುಂತೇನಿ. ಆಕೆಗೆ ಹೊಟ್ಟೆ ಹಸಿವಾಗಿತ್ತು ಪಾಪ ಅಂತಂದು. ಟೈಮ್ ಆಲ್ರೆಡಿ 8:30 ಆಗಿತ್ತು. ಅದಕ್ಕೆ ಆಕೆಗೆ ಸಜ್ಕ ಮಾಡೋಕ್ಕಿಟ್ಟಿದ್ದೆ. ಇಲ್ಲಿ ನೋಡಿರಿ, ವೇಟ್ ಮಾಡತ್ತಿದ್ಲಕ್ಕೆ ನಾನು ಯಾವಾಗ ಮಾಡಿಕೊಡ್ತೀನಿ ಅಂತಂದು ಲತ್ತುಗುನ ಹಿಡ್ಕೊಂಡು ಕುಂತ್ಬಿಟ್ಟಿತ್ತು ಪಾಪ ನನ್ನ ಮರಿ. ಈ ಕಡೆ ಬಜ್ಜಿನೂ ರೆಡಿ ಆದ್ವಿ, ಎಲ್ಲ ಬಜ್ಜಿನೂ ರೆಡಿ ಆದ್ವಿ, ಶೀರಾನೂ ಮಾಡಿದ್ವಿ, ಮತ್ತು ಪಲಾವ್ ಮಾಡಿಕೊಂಡು ತಿಂದ್ವಿ. ದೇವ್ರಿಗೂ ಎಡೆ ಮಾಡಿ ಆಮೇಲೆ ನಾವು ತಿಂದ್ವಿ. ನಮ್ಮ ಮನೆಯವರು ಬಂದ್ರೆ ಶೀರಾ ನಮ್ಮ ಅತ್ತಿ ಮಾಡಿದರು, ಪಲಾವ್ನೂ ನಮ್ಮ ಅತ್ತಿ ಮಾಡಿದರು, ಬಜ್ಜಿ ನಾನು ಹಿಟ್ಟೆಲ್ಲ ಕಲಿಸಿ ಕೊಟ್ಟೆ. ಅವ್ರೊಂದು ಸ್ವಲ್ಪ ಮಾಡಿದರು, ನಾನೊಂದು ಸ್ವಲ್ಪ ಮಾಡಿದೆ. ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಿಂತೀವಿ. ನನಗೆ ಬೇಜಾರಾಗೈತಿ ಅಂದರೆ ಒಂದೊಂದು ಸತಿ ಅವರೇ ಅಡುಗೆ ಮಾಡಿರ್ತಾರೆ, ಹಾಗೇನೋ ಇಲ್ಲ. ಮಕ್ಕಳು ಕಾಡ್ತಿರ್ತಾರಲ್ಲ, ಸೊ ಅವರು ಅರ್ಥ ಮಾಡ್ಕೊಂಡು ಒಂದೊಂದು ಸತಿ ಮಾಡ್ತಾರೆ. ಅವ್ರ ಮನ್ಸಿಗೆ ಬೇಜಾರಾಗಿತ್ತು ಅಂದ್ರೆ ಒಂದೊಂದು ಸತಿ ಅವರು ಮಾಡೋಂಗಿಲ್ಲ. ನಾವು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಮನೆ ಅನ್ನೋದು ಚಿತ್ರಾನ್ನ ಆಗೈತೆ ನೋಡ್ರಿ. ನಮ್ಮ 2 ಮಕ್ಕಳು ಅದಾರಲ್ರಿ, ಎಲ್ಲಿ ಬೇಕಾದಲ್ಲಿ ಸಾಮಾನು ಇಲ್ಲಿದ್ದಲ್ಲಿ ಒಂದು ಕಡೆ ಇರೋಂಗಿಲ್ಲ. ಅವು ಸಾಮಾನು ಇಟ್ಟಿದ್ದ ಕಡೆ ಹಂಗೆ ಚಲಾಪಿಲ್ಲಿ ಮಾಡ್ತಿರ್ತಾರೆ. ರಿಮೋಟ್ ಅಂತೂ ಹೇಳಕ್ಕೆ ಹೋಗ್ಬಿಡ್ರಿ, ಮನೆ ತುಂಬ ಓಡಾಡ್ತಿರ್ತಾವೆ. ಈಸ್ ಗರ್ಲ್ ಅಕ್ಕಿ. ಅವ್ರ ಪಪ್ಪ ಬಂದರೂ ಸಾಕು ಓಡಿ ಅವ್ರು ಹಿಂದೆ ಹೋಗ್ತಾಳೆ. ಅವ್ರ ಧ್ವನಿ ಕೇಳಿದ್ರೆ ಸಾಕು ಓಡೋಗ್ತಾಳೆ. ಬೆಳಗಿಲಿಂದ ರಾತ್ರಿ ಮಟ್ಟ ನಾನು ನೋಡ್ಕೊತೀನಿ. ಅವರಪ್ಪ ಬಂದಮೇಲೆ ಅವ್ರ ಅಪ್ಪನ ಕಡೆನೂ ಹೋಗ್ಬಿಡ್ತಾಳೆ. ನನ್ನ ಮಗನೂ ಹಂಗೆ, ನನ್ನ ಮಗಳು ಹಂಗೆ, ಇಬ್ಬರು ಹಂಗೆ ಅದಾರ ನೋಡ್ರಿ. ಏನು ಮಾಡೋಕ್ಕಾಗಂಗಿಲ್ಲ. ನನ್ನ ಮಗನ ಏನು ಮಾಡತ್ತಾನ ನೋಡು ಬರೀ ಇಲ್ಲಿ. ಅವನು ಮೊಬೈಲ್ ನೋಡ್ಕೊಂತ ಮಲ್ಕೊಂಡಿದ್ದ ಇಷ್ಟೊತ್ತನ, ಈಗ ಎದ್ದ. ಅನ್ನು ಹಾಯ್ ಏನಿರೋದು ಬಾಯಿಲೆ. ಅವನಿಗೂ ಗೊತ್ತಾತು ಈಗ ಅವ್ರಪ್ಪ ಬಂದಿದ್ದ, ಹುಡ್ಕಾತಾನ ನೋಡ್ರಿ. ಅಪ್ಪ ಬಂದ, ಅವನು ಅವ್ರಪ್ಪನ ಕಡೆ ಹೋಗಿ ಹುಡ್ಕಾತಾನ, ಅವ್ರಪ್ಪನ ಜೊತೆ ಆಟ ಆಡತ್ತಾರ. ಇವಾಗ ನಾವು ಊಟ ಮಾಡಿ ಮಲ್ಕೊತೇವ್ರಿ. ಟೈಮ್ ಆಲ್ರೆಡಿ 9 ಗಂಟೆ ಆಗೈತಿ, 9:30 ಆಗಕ್ಕೆ ಬಂತು. ಸೊ ಪಲಾವ್ ರೆಡಿ ಆದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಇವತ್ತು ಸರ್ಪ್ರೈಸ್ ಏನಂದರೆ ನಮ್ಮ ಅತ್ತಿ ಪಲಾವ್ ಮಾಡ್ಯಾರ, ಬಜ್ಜಿ ಮಾಡ್ಯಾರ, ನಾನು ಹೆಲ್ಪ್ ಮಾಡೀನಿ, ಅವ್ರಿಗೆ ಹೆಚ್ಚಿಕೊಟ್ಟೀನಿ. ಶೀರಾನು ಅವರ ಮಾಡ್ಯಾರ. ಒಂದೊಂದು ಸತಿ ಅವರು ಮಾಡಿ ಕೊಡ್ತಿರ್ತಾರೆ. ನಾನು ಬೇಸಾಗೈತೆ ಅಂತೇನಿಲ್ಲ, ಅವ್ರು ಮಾಡಿಕೊಡ್ತಿರ್ತಾರೆ, ತಿಂತಿರ್ತೀವಿ ನಾವು.
ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.